ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಎಲ್ರಿಗೂ ಮೋಸ ಮಾಡಿ ಸಾಕು. ನಾನು ಈಗಲೂ ಸತ್ಯ ಹೇಳಿಲ್ಲ ಅಂದ್ರೆ ನಂಗೆ ಪಾಪ ಸುಕ್ಕೋತೈತೆ. ಅಪ್ಪಯ್ಯನ ಹತ್ರ ಹೋಗಿ ಎಲ್ಲ ಸತ್ಯನೂ ಹೇಳ್ತೀನಿ. ಅದೇನಾಗ್ತೈತೋ ಆಗ್ಲಿ. ಮೊದ್ಲೇ ನನ್ಗೆ ಈ ಧೈರ್ಯ ಇದ್ದಿದ್ರೆ ನಾನು ಎಲ್ಗೂ ಹೋಗ್ದೆ ಇಲ್ಲೇ ಇದ್ಕೊಂಡು ಎಲ್ಲ ಎದುರಿಸ್ಬೋದಾಗಿತ್ತು. ಆದ್ರೆ ಕಾಲ ಮಿಂಚೋಗೈತೆ. ಆದ್ರೆ ಸತ್ಯ ಹೇಳ್ತೀನಿ, ಈಗ್ಲೇ ತಿಳಿಸ್ತೀನಿ. ನಿಂತ್ಕೊಳ್ಳೋಬ. ನೀವು ನನ್ನನ್ನು ತಡಿಬೇಡಿ ಅತ್ಯವ. ಅಪ್ಪ ಹಿಂಗೆಲ್ಲ ವಿಷಯನೂ ಹೇಳಿ ಅವ್ರ ಕಾಲಿಗೆ ಬಿಟ್ಬಿಡ್ತೀನಿ. ಅಪ್ಪಯ್ಯ ನನ್ಗೆ ಹೊಡಿಲಿ ಬಡಿಲಿ ಬೇಕಾದ್ರೆ ಸಿಗ್ದಾಕ್ಬಿಡ್ಲಿ, ಏನ್ ಶಿಕ್ಷೆ ಬೇಕಾದ್ರೂ ನಾನು ತಗೋತೀನಿ. ಆದ್ರೆ ಅವ್ರಿಗೆ ಅವಮಾನ ಆಗದ್ ತಪ್ತೈತಲ್ಲ, ನನ್ಗಷ್ಟು ಸಾಕು. ಅಲ್ಲವ್ವ, ಏನ್ ಹೇಳುದು ನನ್ ಬಾಯಿ ಮುಚ್ಚಿಸಕ್ ಬರ್ಬೇಡಿ ಅತ್ಯವ. ಬೆಳಗ್ಗೆನೂ ಅಪ್ಪ ಹಿಂಗೆಲ್ಲ ವಿಷಯ ಹೇಳ್ತೀನಿ ಎತ್ತಾಗೂ ನನ್ನ ತಡದ್ರಿ. ಇಲ್ಲಿ ತನಕ ನೀವ್ ಹೇಳ್ದಂಗೆ ನಡೀತು. ಈಗ್ಲಾದ್ರು ನನ್ಗಿಷ್ಟ ಬಂದಂಗೆ ನನ್ ಮಾಡಕ್ ಬಿಟ್ಬಿಡಿ ಅತ್ಯವ. ಅಕ್ಕ, ಅಪ್ಪಯ್ಯನ್ಗೆ ಎಲ್ಲಾ ಸತ್ಯ ಹೇಳ್ಬಿಡ್ತೀಯಾ? ಹೋಗ ಹೇಳು. ನೀನೇನೋ ಹೇಳ್ಬಿಡ್ತೀಯ ಅಕ್ಕ. ಆಗ ಎಲ್ರಿಗೂ ನಡ್ತಿತ್ತೇನೋ ಅಂತ ಗೊತ್ತಾಗ್ಬಿಡ್ತೈತೆ. ಮಂಟಪದಲ್ಲಿ ಇತ್ತಿದ್ದು ನೀನಲ್ಲ ನಾನು ಅಂತಾನು ತಿಳಿತೈತೆ. ತಾಳಿ ಬಿದ್ದಿದ್ದು ನಿನ್ನ ಕುತ್ತಿಗೆಗಲ್ಲ, ನನ್ನ ಕುತ್ತಿಗೆಗೆ ಅನ್ನೋ ಸತ್ಯನೂ ಆಚೆ ಬರ್ತೈತೆ. ಆಗ ನನ್ನ ಕತೆ ಏನಾಗ್ತೈತೆ ಅಂತ ಯೋಚನೆ ಮಾಡಿದ್ಯಾ ನೀನು? ನಿಮ್ಮಿಬ್ರು ನಾನು ಎಷ್ಟು ಕೇಳ್ಕೊಂಡೆ. ಈ ಗೊಂಗಟ್ ನಾನು ಹಾಕೊಳಕಿಲ್ಲ, ಇದು ತಪ್ಪು, ಇದಕ್ ನನ್ ಮನ್ಸು ಒಪ್ಕೊಳಕಿಲ್ಲ ಅಂತ. ಆಗ ನೀನೇನು ಮಾತೆ ಆಡ್ಲಿಲ್ವಲ್ಲ ಅಕ್ಕ? ಇನ್ನು ಅತ್ಯವ, ನೀವು ನನ್ನ ಮಾತನ್ನ ಕೇಳಿಸ್ಕೊಳ್ದೆ ನಿಮ್ಮ ಮಾತಿಂದ ನನ್ನನ್ನ ಕಟ್ಟಾಕ್ಬಿಟ್ರಿ. ನಿಮ್ಮ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದೀನಿ ಅಂತ ನೀವ್ ಅಂದ್ಕೊಂಡ್ರೆ ಸರಿ. ಇದಕ್ಕೆಲ್ಲ ಹೊಣೆ ನೀವೇ ಅತ್ಯವ. ಜನಾರ್ದನ್, ಏನ್ ಗೊತ್ತಾ, ಅಕ್ಕನ್ ಮದ್ವೆಲಿ ತಂಗಿ ಇಲ್ದಿರೋದು ವಿಚಿತ್ರ ಅಲ್ವಾ? ಹ್ಞೂ ಚಿಕ್ಕಮ್ಮ, ನನ್ಗೂ ಹಾಗೆ ಅನ್ಸುತ್ತೆ. ಹಾ, ಆ ಊರ್ವಶಿ ಹೇಳೋದು ನಂಬೋದಕ್ಕೆ ಆಗ್ತಾ ಇಲ್ಲ. ವಿಷಯ ಏನೋ ಇದೆ. ಏನೋ ಗೊತ್ತಿಲ್ಲ ಚಿಕ್ಕಮ್ಮ. ಮಾಲ್ತಿ, ಬಿದಾಯಿ ಸಮಯ ಆಯ್ತು. ಪದ್ಮಿನಿ ಬರೋದಕ್ಕೆ ಹೇಳಿದ್ಯಾ ನೀನು? ಯಾಕಂದ್ರೆ ನಾವು ಆದಷ್ಟು ಬೇಗ ಹೊರಡಬೇಕು, ಲೇಟ್ ಆಗತ್ತೆ. ಹೇಳಿದೀನಿ ಅಮ್ಮಾಜಿ. ಆಮೇಲೆ ನಾನು ಇವರು ಮತ್ತೆ ಜನಾರ್ದನ್ ಮೊದ್ಲೇ ಮನೆಗೆ ಹೋಗಿ ಮದುಮಗಳನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ಕೋತೀವಿ. ನೀವು ಭಾವ ಮತ್ತೆ ಜಯಂತಿ ಮದುಮಗಳನ್ನ ಕರ್ಕೊಂಬನ್ನಿ. ಪದ್ಮಿನಿ ರೆಡಿ ಆಗಿದ್ದಾಳೋ ಇಲ್ವೋ? ಅವಳಂತೂ ತುಂಬಾ ಸುಸ್ತಾಗಿ ಹೋಗಿದ್ಲು. ಏನೇ ಆದ್ರೂ ನಂದನ್, ಮಾಡ್ಬೇಕಾದ ಶಾಸ್ತ್ರಗಳಂತೂ ಮಾಡ್ಲೇಬೇಕು. ಮಾಲ್ತಿ, ಪದ್ಮಿನಿ ರೆಡಿ ಆಗಿದ್ದಾಳೋ ಇಲ್ವೋ ನೋಡ್ಬಿಟ್ಟು ಕರ್ಕೊಂಡ್ ಬಾ. ಹಾ ಅಮ್ಮಾಜಿ. ಅದಕ್ಕೆ ಒಂದ್ ನಿಮಿಷ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ನಾವು ಪದ್ಮಿನಿನ ಮನೆ ತುಂಬಿಸ್ಕೊಳಕ್ಕಾಗಲ್ಲ ಅಮ್ಮಾಜಿ. ಎಲ್ಲಾ ಶಾಸ್ತ್ರಗಳನ್ನು ಇಲ್ಲಿಗೆ ನಿಲ್ಲಿಸ್ಬೇಕು. ಏನ್ ಹೇಳ್ತಾ ಇದೆಯಾ ನರೇಂದ್ರ? ಪದ್ಮಿನಿ ಯಾಕೆ ಮನೆ ತುಂಬಿಸ್ಕೊಳ್ಳೋಕ್ಕಾಗಲ್ಲ? ಏನೋ ಹೇಳ್ತಾ ಇದೀಯಾ? ಶಾಸ್ತ್ರ ನಿಲ್ಸ್ಬಿಡಿ ಅಂದ್ರೆ ಏನ್ ಅರ್ಥ? ಏನಾಯ್ತು ಚಿಕ್ಕಪ್ಪ? ಅಯ್ಯಯ್ಯೋ,
ಇವ್ರು ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ? ಏನು ಆಗಕ್ಕಿಲ್ಲ, ಏನು ಆಗಕ್ಕಿಲ್ಲ ಅಂತ ಹೇಳಿ ಇಂಥ ಅನ್ಯಾಯದ ಮದುವೆ ಮಾಡಿಸ್ಬಿಟ್ರಲ್ಲ ಅತ್ಯವ. ಯಾಕೆ ಹೀಗ್ ಮಾಡಿದ್ರಿ? ಯಾಕತ್ಯವ ಹೀಗ್ ಮಾಡಿದ್ರಿ? ಯಾಕೆ ಹೀಗ್ ಮಾಡಿದ್ರಿ? ಅಪ್ಪ ಎನ್ ಪ್ರಾಣ, ಅಕ್ಕ ಜೀವನ ಎರಡು ನನ್ ಕೈನಾಗೈತೆ ಅಂತ ಹೇಳಿ ನನ್ನಿಂದ ಇಂಥ ಕೆಲಸ ಮಾಡ್ಸಿದ್ರಲ್ಲ, ಈಗ ನನ್ನ ಜೀವನ ಏನಾಗ್ತೈತತ್ಯವ? ಮಾತಾಡಿ ಮಾತಾಡಿ. ನೀನೇ ತಾನೇ ಹೇಳಿದ್ದು ಏನು ಅನಾಹುತ ಆಗಕ್ ಬಿಡಕ್ಕಿಲ್ಲ, ನಿನ್ನ ಮಂಟಪಕ್ಕೆ ಹೋಗಕ್ ಬಿಡಕ್ಕಿಲ್ಲ ಅಂತ ಹೇಳಿ ನನ್ನ ಒಬ್ಬಣ್ಣೆ ಬಿಟ್ಬಿಟ್ಟು ಹೊಂಟೋದ್ರಲ್ಲ. ಅವ ಬಂದು ನನ್ನ ಮಂಟಪಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ತಾಳು ಬಿಡುವಾಗ ನೀವು ಬಂತಾಡಿದ್ರ ಅತ್ಯವ, ನನ್ನನ್ನ ನೀವು ಬಂತಾಡಿದ್ರ. ಈಗ ನಾನೇನ್ ಮಾಡ್ಲಿ? ಈಗ ನಾನೇನ್ ಮಾಡ್ಲಿ? ತಾಳಿನ ಏನ್ ಮಾಡ್ಲಿ? ಒಮ್ಮೆ ನನ್ನ ಕ್ಷಮಿಸ್ಬಿಡು ಪೂರ್ವೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇದ್ರಾಗ ನಂದು ತಪ್ಪೈತೆ, ಬೇಗ ಬರ್ಬೇಕಾಗಿತ್ತು. ಏನ್ ಮಾಡ್ಲಿ, ಶೋಭರಾಜು ನನ್ನ ಕರ್ಕೊಂಡೋಗಿ ಮೋಸ ಮಾಡ್ಬಿಟ್ಟ. ಅದಿಂದ ತಪ್ಪಿಸ್ಕೊಂಡ್ ಬರೋದ್ ಲೇಟ್ ಆಗೋಯ್ತು ಕಣೆ. ನೀನ್ ಅಳಿಬೇಡ, ನಾನೇನು ಅಪ್ಪ ಹಿಂಗೆಲ್ಲ ವಿಷಯನೂ ಹೇಳಲ್ಲ, ಸರಿನಾ? ಎಲ್ಲಿಗಂಟ ಸತ್ಯ ಮುಚ್ಚಿಡ್ತೀಯಾಕ ನೀನು? ನೀನಿದ್ರು ಮುಚ್ಚಿಡ್ಬೋದೇನೋ, ಆದ್ರೆ ನನ್ನ ಬಾಯಲ್ಲಿ ಸತ್ಯ ನಿಲ್ಲಕ್ಕಿಲ್ಲ. ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಕೊಂಡು ಬದುಕಕ್ ಬರಕ್ಕಿಲ್ಲ ನನಗೆ. ಈಗ್ಲೇ ನನ್ನ ತಲೆ ಮ್ಯಾಕೆ ದೊಡ್ಡ ಬಂಡೆ ಹೊತ್ಕೊಂಡಷ್ಟು ಭಾರ ಅನ್ನಿಸ್ತೈತೆ. ಅದ್ ಎಲ್ಲಿ ಗಂಟ ನಾನು ಸುಮ್ಕಿರ್ತೀನೋ ನನಗ್ ಗೊತ್ತಿಲ್ಲ. ನಾಳೆ ನನ್ನಿಂದನೇ ಸತ್ಯ ಆಚೆ ಬಂತು ಅಂತ ಇಟ್ಕೊಳ್ಳಿ, ಆಗ ಏನಾಗ್ತೈತೆ ಅಂತ ಯೋಚಿಸಿದ್ಯಾ ಅತ್ಯವ? ಅಪ್ಪ ಏನ್ ಮರ್ಯಾದೆಗೋಸ್ಕರ ತುಟ್ಟಿಸ್ಕೊಂಡು ಡ್ಯಾನ್ಸ್ ಮಾಡಿದ್ ನಿನ್ನ ಪರಿಸ್ಥಿತಿನೂ ಎಲ್ರು ಅರ್ಥ ಮಾಡ್ಕೋತಾರೆ. ಅಕ್ಕನ ಬದ್ಲಾಗಿ ತಂಗಿಗೆ ಗೋಂಕಟ್ಟಾಕಿ ಕೂರ್ಸಿ ನಿಮ್ ಪರಿಸ್ಥಿತಿನೂ ಎಲ್ರು ಅರ್ಥ ಮಾಡ್ಕೋತಾರೆ. ಆದ್ರೆ ಅವರು ತಾಳಿ ಕಟ್ಟೋವಾಗ ಒಂದು ಮಾತು ಆಡದೆ ತಾಳಿ ಕಟ್ಟಿಸ್ಕೊಟ್ಟಲ್ಲ. ನನ್ನ ಪರಿಸ್ಥಿತಿನ ಯಾರು ಅರ್ಥ ಮಾಡ್ಕೊಳಕ್ಕಿಲ್ಲ. ಎಲ್ಲರ ಕಣ್ಣಾಗೆ ನಾನ್ ತಪ್ಪು ಮಾಡ್ದೆ ಅಂತ ಅನ್ನಿಸ್ತೈತೆ. ನಾನು ಒಬ್ಳೆ ತಪ್ಪಿತಸ್ಥಳಾಗಿ ಉಳಿತೀನಿ ಅಕ್ಕ. ಅಪ್ಪ ಯಾವತ್ತು ನನ್ನನ್ನ ಸಹಿತ ಉಳ್ಸಕ್ಕಿಲ್ಲ. ಎಲ್ರು ನನ್ನನ್ನ ಚೀಕ್ತು ಅಂತ ಹೋಗಿದ್ದಾರೆ. ನರೇಂದ್ರ, ಏನಾಯ್ತು? ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನರೇಂದ್ರ, ವಿಷಯ ಏನು ಅಂತ ಪೂರ್ತಿಯಾಗಿ ಹೇಳು. ಹೀಗಿದ್ದಕ್ಕಿದ್ದ ಹಾಗೆ ಬಂದು ಶಾಸ್ತ್ರಗಳನ್ನ ನಿಲ್ಸಿ ಅಂತಂದ್ರೆ ನಮಗೇನು ಅರ್ಥ ಆಗಲ್ಲ. ಒಂದ್ ನಿಮಿಷ ಅಮ್ಮಾಜಿ, ಅಡಿಗೆ ಸಿದ್ಧವಾಗಿದೆ, ಎಲ್ಲ ಊಟಕ್ಕೆ ಹೋಗಿ. ಊಟಕ್ಕೆ ಹೋಗಿ. ಅಮ್ಮಾಜಿ, ಅಯ್ಯೋ ದೇವ್ರೆ, ಹಂಗಿದ್ರೆ ಇವ್ರಿಗೆ ನಂದನನ್ನ ತಾಳಿ ಕಟ್ಟಿದ ಪದ್ಮಿನಿಗಲ್ಲ, ಪೂರ್ವಿಗೆ ಅಂತ ಗೊತ್ತಾಗೋಯ್ತಾ? ಈ ವಿಷಯ ನಮಗ್ ಗೊತ್ತೇ ಇಲ್ವಲ್ಲ. ಇದು ಮೊದ್ಲು ಭುಜಂಗ ಅವ್ರ ಹತ್ರ ಮಾತಾಡ್ಬೇಕು. ಕ್ಷಮಿಸ್ಕೊಡು ಅಂತ ಕೇಳಕ್ಕೂ ನನಗ್ ಬಾಯೇ ಬರ್ತಿಲ್ಲ ಕಣೆ. ಆದ್ರೆ ಇನ್ನಷ್ಟೇ ನೋವು ದುಃಖ ನನಗೂ ಆಗೈತೆ. ನನಗೆ
ಈ ಸತ್ಯನ ಅರ್ಕಿಸ್ಕೊಳಕ್ಕೆ ಆಗ್ತಿಲ್ಲ ಕಣೆ. ಮುಂದೇನಂತ ದಿಕ್ಕೆ ತೋರ್ದಂಗಾಗೈತೆ. ಇದು ನನ್ನಿಂದ ಆಗಿ ತಪ್ಪು. ಇದನ್ನ ನಾನೇ ಸರಿ ಮಾಡ್ತೀನಿ. ನೀವಿಬ್ರು ನನ್ನ ಮಾತನ್ನ ಕೇಳಿ ತಪ್ಪೆಜ್ಜೆಯ ಇಟ್ಟು ನಿಮ್ಮಿಬ್ರಿಗೂ ಇಂಥ ಸ್ಥಿತಿ ಬಂದೈತೆ. ಹೀಗಿದ್ರಿಂದ ಪಾರಾಗೋದಕ್ಕೂ ಕಡೆಯೇ ಕಿತ್ತ. ಒಂದೇ ಒಂದ್ಸಲ ನನ್ನ ಮಾತನ್ನ ಕೇಳಿ ಒಂದೇ ಜಯ ಮುದ್ದಿಟ್ಬಿಡ್ರವ. ಆಗ ಆಗ ಎಲ್ಲಾನು ಸರಿ ಹೋಗ್ತೈತೆ. ಆಗ್ಲೇ ಪದ್ಮಿನಿ ಬಟ್ಟೆ ಬರೆ ಎಲ್ಲಾನು ತೆಗೆದು ನಿನಗ್ ಹಾಕಿದ್ದೆ. ಈಗ ನಿನ್ನಿಂದ ಎಲ್ಲಾನು ತೆಗೆದು ಪದ್ಮಿನಿಗೆ ಹಾಕ್ಬಿಡ್ತೀನಿ. ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಆದ್ರೆ ಇದು ಒಂದು ದೇಹದ ಮೇಲೆ ಇರೋ ಬಟ್ಟೆನ ಬದಲಾಯಿಸಿದಷ್ಟು ಸುಲಭ ಅಲ್ಲ. ಎಲ್ರು ಹೆಂಗೆ ನಂದನ್ನೇ ಪದ್ಮಿನಿ ಕುತ್ತಿಗೆ ತಾಳಿ ಕಟ್ಟೋನೆ ಅಂತ ಅನ್ಕೊಂಡವ್ರೆ, ನಾವು ಹಂಗೆ ಅಂದ್ಕೊಂಡ್ಬಿಡ್ಬೇಕು. ಆಗ ಆಗ ಎಲ್ಲಾನು ಸರಿ ಹೋಗ್ತೈತೆ. ತಪ್ತೈತಾ? ಯಾಕಿಬ್ರು ಸುಮ್ಕೆ ಇದ್ದೀರಾ? ಬೇಗ ಕೆಲ್ಸ ಆಗ್ಬೇಕು. 1 ನಿಮಿಷ ತಡ ಆದ್ರೂ ಯಾರಾದ್ರೂ ಬಂದ್ಬಿಡ್ತಾರೆ. ನೋಡವ ಪದ್ದು, ನೀನು ಲಗ್ನದ ಮಂಟಪಕ್ಕೆ 5 ನಿಮಿಷ ಮುಂಚೆ ಬಂದಿದ್ರು ಈ ಅನಾಹುತ ತಪ್ತಿತ್ತು. ಈಗ್ಲೂ ಹಂಗೆಯ 5 ನಿಮಿಷ ತಡ ಆದ್ರೂ ಒಂದೇನೋ ಅನಾಹುತ ಆಗೋ ಸಾಧ್ಯತೆ ಐತೆ. ತಡ ಮಾಡ್ಬೇಡ್ರಿ. ತಕ್ಷಮ ಮುಖ ತಕೊಂಡ್ಬಂದ್ಬಿಡವ. ಅದು ಕುಂಕುಮ ಇಟ್ಕೊಳವ. ನವೀನ, ಏನಾಯ್ತು? ಯಾಕೆ ಹಿಂಗ್ ಗಾಬರಿ ಆಗಿದೆಯಾ? ಅಮ್ಮಾಜಿ ಮನೆಯವರು ಶಾಸ್ತ್ರಗಳನ್ನೆಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳ್ತಿದ್ರು. ಪೂರ್ವಿಗೆ ತಾಳಿ ಕಟ್ಟಿರೋದು ಅಂತ ಅವ್ರಿಗೆ ಗೊತ್ತಾಗೋಗೈತೆ. ಇದನ್ನೆಲ್ಲ ಭುಜಂಗ ಅಂಕಲ್ ಹತ್ರ ಹೇಳ್ತಿದ್ರು. ಅಯ್ಯೋ, ಅವರಿಗೆ ಗೊತ್ತಾಗೋಯ್ತು. ಇದು ಹಣೆ ಏನಾರು ಗೊತ್ತಾದ್ರೆ ಅವ್ರ ಪ್ರಾಣ ಬಿಟ್ಬಿಡ್ತಾನೆ. ಅಯ್ಯೋ, ಅಮ್ಮಾಜಿ, ಬೀಗ್ರ ಅಲ್ಲೇ ಇದ್ದಾರೆ ನೋಡಿ. ಭುಜಂಗ ಅವ್ರೆ, ಅಮ್ಮಾಜಿ, ಏನಾಯ್ತು? ಪದ್ಮಿನಿನ ನಾವು ಮನೆ ತುಂಬಿಸ್ಕೊಳ್ಳೋದಕ್ಕಾಗಲ್ಲ ಭುಜಂಗ ಅವ್ರೆ. ಎಲ್ಲ ಶಾಸ್ತ್ರಗಳನ್ನು ಇಲ್ಲಿಗೆ ನಿಲ್ಲಿಸ್ಬೇಕಾಗತ್ತೆ. ಏನ್ ಹೇಳ್ತಿದ್ದೀರ ಅಮ್ಮಾಜಿ? ಯಾಕೆ? ಬೀಗ್ರೆ, ನೀವು ಗಾಬರಿ ಪಡೋವಂಥದ್ದು ಏನಿಲ್ಲ.
ಮನೆ ತುಂಬಿಸ್ಕೊಳ್ಳೋದಕ್ಕೆ ಇವತ್ತು ಮುಹೂರ್ತ ಚೆನ್ನಾಗಿಲ್ಲ ಅಷ್ಟೇ. ಹೌದು ಭುಜಂಗ ಅವರೇ, ಅದು ಮದುಮಕ್ಕಳನ್ನ ಮನೆ ತುಂಬಿಸ್ಕೊಳ್ಳೋದಾದ್ರೆ ನಾವು ಈಗಲೇ ಹೊರಡಬೇಕು. ಆದರೆ ನಾವು ಬೆಂಗಳೂರಿಗೆ ಹೋಗೋದ್ರಿಂದ ತುಂಬ ತಡ ಆಗುತ್ತೆ, ಮಧ್ಯರಾತ್ರಿ ಆಗುತ್ತೆ. ಆ ಸರಿ ರಾತ್ರಿಲಿ ಪದ್ಮಿನಿನ ಮನೆ ತುಂಬಿಸ್ಕೊಳ್ಳೋದು ಬೇಡ ಅಂತ. ಅಷ್ಟೇ ಅಲ್ಲ, ಇವತ್ತು ಮುಹೂರ್ತ ಪ್ರಶಸ್ತವಾಗಿಲ್ಲ. ಇವತ್ತೊಂದಿನ ಬಿಟ್ಟು ನಾಳೆ ಸೊಸೆನ ಮನೆ ತುಂಬಿಸ್ಕೊಳ್ಳಿ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಯಾಕೆಂದ್ರೆ ಈ ಶಾಸ್ತ್ರಗಳೆಲ್ಲ ಅವಸರವಾಗಿ ಮಾಡ್ಕೋಬಾರ್ದು ಭುಜಂಗ ಅವ್ರೆ. ಅದರಲ್ಲೂ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತೂ ದಿನ ಗಳಿಗೆ ಎಲ್ಲವೂ ಚೆನ್ನಾಗಿರ್ಬೇಕು. ಅದಕ್ಕೆ ಈ ನಿರ್ಧಾರ. ಇದಕ್ಕೆ ನಿಮ್ಮ ಅಭ್ಯಂತರ ಏನು ಇಲ್ವೇನು? ಇದ್ರಾಗ ಅಭ್ಯಂತರ ಏನಿರ್ತದೆ? ಏನಿಲ್ಲ ಅಲ್ವೇನಲ್ಲ ಭುಜಂಗ? ಹ್ಞೂ, ಒಂದಿನ ನಮ್ಮ ಮಗಳು ಅಳಿಯ ನಮ್ಮನೆಯಾಗೆ ಉಳ್ಕಂತಾರೆ ಅಂದ್ರೆ ನಮಗೂ ಅದು ಖುಷಿ ವಿಷಯನಯ್ಯ ಅಲ್ವೇನ್ರಿ? ಒಳ್ಳೇದೇ ಆಯ್ತು ಬಿಡಿ ಅಮ್ಮಾಜಿ. ನಮ್ ಪದ್ದುಗೂ ಆರೋಗ್ಯವಾಸಿ ಸರಿ ಇರ್ಲಿಲ್ಲ. ಒಂದ್ ದಿವ್ಸ ತವ್ರ ಮನೆನಾಗೆ ನಮ್ಗಳ ಜೊತೆ ಎಲ್ಲ ಇದ್ದು ಆರೋಗ್ಯವ ಸರಿ ಮಾಡ್ಕೊಂಡೇ ಓಡ್ತಾಳೆ. ನಾನು ಈಗ್ಲೇ ಇದನ್ನ ನಮ್ ಪದ್ದುಗೆ ಹೇಳ್ತೀನಿ. ಯಾರು ಹೆದರ್ಕೊಳ್ಳೋದ್ ಬೇಡ. ಬೀಗ್ರಿಗೆ ಯಾವ ವಿಷಯನೂ ಗೊತ್ತಾಗಿಲ್ಲ. ಅದು ಮಧ್ಯರಾತ್ರಿನಲ್ಲಿ ಮನೆ ತುಂಬಿಸ್ಕೊಳಕ್ ಆಗಕ್ಕಿಲ್ಲ, ಮಾರ್ತನು ಸಂದಕ್ಕಿಲ್ಲ ಅಂತ ಅಳಿಯಂದ್ರು ಪದ್ದುನುವೆ ಒಂದಿನ ನಮ್ಮನೇಲೆ ಉಳ್ದಿದ್ದು ಆಮೇಲೆ ಬೆಂಗಳೂರಿಗೆ ಬರ್ಲಿ ಅಂತ ನಿರ್ಧಾರ ಮಾಡೋರೆ. ಸತ್ಯ ಒಳ್ಳೇದೇ ಆಯ್ತು. ನಮಗೂ ಒಂದ್ ದಿವ್ಸ ಸಮಯ ಸಿಕ್ತು. ಹೆದರ್ಕೋಬೇಡಿ ಕಣ್ರವ್ವ. ನವೀನ, ನೀನು ಇಲ್ಲಿ ನಡೆದದನ್ನ ಯಾರ ಹತ್ರನೂ ಬಾಯ್ ಬಿಡ್ಬೇಡ. ಅಯ್ಯೋ, ನೀನಿದು ನಿನ್ನೂ ಬಿಚ್ಕೊಟ್ಟಿಲ್ವೇನವ? ಇದು ನಿಮ್ಮ ಅಕ್ಕ ಹಿಂಗ್ ಬಿಚ್ಕೊಟ್ಬಿಡವ, ಯಾರಾದ್ರೂ ಬಂದ್ಬಿಡ್ತಾರೆ. ಊರ್ವಶಿ, ಬಾಗಿಲು ತೆಗಿಯವ. ಅಪ್ಪೋಳೆ, ಇದು ಮಡಿಕಾಕಳವ. ಇದು ಪದೇ ನೀನ್ ಇದ್ಕೊಂಡ್ ಹಾಕೊಂಡ್ಬಿಡವ, ಇಲ್ಲಾಂದ್ರೆ ನೀನ್ ಕುತ್ಕೆ ನಾವು ತಾಳಿ ಸರಿ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಹಾಕಳವ. ಊರ್ವಶಿ, ಪದ್ದುಗ್ ಹೇಳಿದ್ಯಾ ಇವತ್ತಲ್ಲ ಇನ್ನು ಬೆಂಗಳೂರಿಗೆ ಹೋಗೋದು ಅಂತ? ನನ್ ಬಂಗಾರಿ, ಇನ್ನು ಒಂದಿನ ನಿನಗ್ ತವ್ರ ಮನೆಯಾಗೆ ಇರಕ್ಕೆ ಅವಕಾಶ ಸಿಕ್ಕೈತೆ ಪದ್ದು. ಸರಿ ಸರಿ, ಎಲ್ರು ಹೊರಡ್ರಿ, ಮನೆ ಕಡೆಗೆ ಹೋಗೋಣ. ಊರ್ವಶಿ, ಪೂರ್ವಿ, ರೂಮಲ್ಲಿರೋದು ಎಲ್ಲಾನು ಒಂದು ಬಿಡದನ್ ತುಂಬ್ಕೊಂಡು ಚಿಲ್ಕ್ ಹಾಕೊಂಬನ್ರಿ. ಹುಷಾರು. ಪೂರ್ವಿ, ಯಾಕವ್ವ ಒಂಥರ ಇದ್ಯಾ? ಓ, ಅಕ್ಕ ನಮ್ಮನ್ನೆಲ್ಲ ಬಿಟ್ಟೋಗ್ತಾಳೆ ಅಂತ ಬೇಜಾರ? ಅವಳು ಇನ್ನೂ ಒಂದಿನ ನಮ್ ಜೊತೆಲೆ ಇರ್ತಾಳೆ. ಅಯ್ಯೋ ಹುಡ್ಗಿ. ಅಲ್ಲ, ಮದ್ವೆ ಮಂಟಪಕ್ಕೆ ಇರೋದ್ ಬಿಟ್ಟು ಅದ್ ಎಲ್ಗೋಗ್ಬಿಟ್ಟಿದ್ದೆ ನೀನು? ನಿಮ್ ಅತ್ತೆಗೇನೋ ಕಾಲ್ ನೋವು, ನೀನೆಲ್ಲೂ ಕಾಣ್ಲೇ ಇಲ್ವಲ್ಲ? ಸರಿ ಬಾರವ ಪದ್ಮಿನಿ. ಪೂರ್ವಿ, ನೀನು ನನ್ ಜೊತೆ ಬಾರೆ. ಬಾರವ, ನೀನು ಒಂದ್ ನಿಮಿಷ ಬಾ. ಆಂಟಿ, ಪೂರ್ವಿ ಕುತ್ತಿಗೆಗೆ ನಂದನನ ತಾಳಿ ಕಟ್ಟಿದ್ರುವೆ ಅದ್ ಮದ್ವೆ ಅಂತ ಅನ್ಸ್ಕೊಳಕ್ಕಿಲ್ಲ ಅಲ್ವಾ ಆಂಟಿ? ಪದ್ಮಿನಿನೇ ನಂದನನ ಹೆಂಡ್ತಿ ತಾನೆ. ಪೂರ್ವಿಗೆ ಏನು ಸಂಬಂಧ ಬರಕ್ಕಿಲ್ಲ ಅಲ್ವಾ ಆಂಟಿ? ಏನಾರ ಮಾತಾಡಿ ಆಂಟಿ. ನವೀನ, ನನಗೆ ಏನು ಹೇಳ್ಬೇಕು ತೋಚ್ತಾ ಇಲ್ಲ ಕಣಪ್ಪ. ಮೇಲೆ ಅಂದ್ರೆ ಹೇಳಿ ಅಂದ್ರೆ ನೀವು ಹಂಗೆ ಒಂದಕ್ಕಿಂತ ಒಳಗೆ ಬರಂಗಿಲ್ಲ. ಮೊದಲನೇ ಸಾರಿ ಸತ್ಪತಿಗಳಾಕಿ ಒಳಿಯ ಮಗಳಿಗೆ ಬರುವ ಮನೆ ಒಳಗೆ ಬಂತೀರಾ, ಹಂಗೆ ಕರ್ಕೊಂಡ್ಬಿಡ್ತಾ. ನಮ್ದು ಸಂಪ್ರದಾಯ ಅಂತ ಐತಿ. ಅದ್ರ ಪ್ರಕಾರನೇ ಆರತಿ ಎತ್ತಿ ನಿಮ್ಮನ್ನ ಒಳಗೆ ಕರ್ಕೋಬೇಕು. ಲೀಲಾ, ಅವ ಲೀಲಾ, ಬರ್ರಿ ಬರ್ರಿ.
ಪಾವನಿ, ಇಬ್ರು ಬಲ್ಗಾಲ್ ಇಟ್ಕೊಂಡು ಒಳಗ್ ಬರ್ರಿ. ಉರ್ವಸಿ ಉರ್ವಸಿ, ಮಗಳ ಮದುವೆ ಮಾಡಿದ ಈ ಕ್ಷಣ ಆಯ್ತು ನೋಡ್ರಿ, ಶಾನೆ ನೆಮ್ಮದಿ ಇರಿಸ್ತತಿ. ಜನಾರ್ದನ್, ನಿಮ್ ತಮ್ಮವ್ರು ಹೋಗಲ್ಲ, ಇವತ್ತಲ್ಲ ಯಾವತ್ತು ಶ್ರೀಮಂತಿಗೆ ಬರ್ತನ ಆ ವಿಚಾರವನ್ನು ಮಾತಾಡಿ ಅಂದ್ರೆ ನಿಮ್ಮಂತ ಸರಳ ಮನಸ್ಸಿನ ವ್ಯಕ್ತಿನ ಅಳಿಯನಾಗಿ ಪಡೆದಿದ್ದೀನಲ್ಲ, ನಾನು ಪುಣ್ಯ ಮಾಡಿದ್ದೆ ಅಲ್ವಲ್ಲಿ. ಭಾಳ ಹೆಮ್ಮೆ ಅನಿಸ್ತಾ ಇತ್ತು ನನಗೆ, ಭಾಳ ಹೆಮ್ಮೆ. ಮಾವ, ಇದೂ ನನ್ನ ಮನೆನೇ ತಾನೆ. ಇಲ್ಲಿಗೆ ಬರಕ್ಕೆ ನಂಗೆ ಯಾವಾಗಲೂ ಇಷ್ಟನೇ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ನಾನೀಗ ಬರೀ ನಿಮ್ಮ ಅಳಿಯನಾಗಿ ಬರ್ತಲ್ಲ, ನಿಮ್ಮ ಮಗನಾಗಿ ಬರ್ತಾ ಇದ್ದೀನಿ.